ಅಣ್ಣವ್ರ ಹೆಸರು ಇಟ್ಕೊಂಡು ಒಂದು ಹೋಟೆಲ್ ಇದೆ ಇಲ್ಲಿ. ಹೌದು. ಸರ್, ನಿಮ್ಮ ಬಿರಿಯಾನಿ ಬಗ್ಗೆ ಸ್ವಲ್ಪ ನಮ್ಮ ಪ್ರೇಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡಿ. ನಮ್ಮ ಬಿರಿಯಾನಿ ನಾವು ಹೇಳೋಕ್ಕಿಂತ ಕಸ್ಟಮರ್ಗಳು ಹೇಳಬೇಕು, ಆದರೂ ಹೇಳ್ತೀನಿ. ಹಾಂ ಸರ್. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇವತ್ತು ನಾವು ರಾಜಾಜಿನಗರದಲ್ಲಿ ಅಣ್ಣವ್ರ ಹೆಸರು ಇಟ್ಕೊಂಡು ಒಂದು ಹೋಟೆಲ್ ಇದೆ ಇಲ್ಲಿ. ಹೌದು, ಒಂದು 7 ವರ್ಷ ಆಗಿರಬೇಕು ಈ ಜಾಗ ಸ್ಟಾರ್ಟ್ ಆಗಿ. ರಾಜ್ ದೊಣ್ಣೆ ಬಿರಿಯಾನಿ ಮನೆ ಅಂತ. ಸೊ ಸಾಕಷ್ಟು ಜನ ಕ್ರಿಯೇಟರ್ಸು, ನಮ್ಮ ಫೆಲೋ ಯೂಟ್ಯೂಬರ್ಸ್ ಎಲ್ಲ ಬಂದು ಈ ಜಾಗನ ಕವರ್ ಮಾಡಿದ್ದಾರೆ. ಏನಕ್ಕೆ ಫೇಮಸ್ ಸೋಮ್ ಈ ಜಾಗ? ಇಲ್ಲಿ ಒಳ್ಳೆ ಜೊನ್ನೆ ಬಿರಿಯಾನಿ, ಮಟನ್ ಮತ್ತು ಚಿಕನ್ ಜೊನ್ನೆ ಬಿರಿಯಾನಿ ಸಿಗುತ್ತೆ. ಜೊತೆಯಲ್ಲಿ ಮಟನ್ ಚಾಪ್ಸು, ಮಟನ್ ಕುರ್ಮಾ, ಚಿಕನ್ ಲೆಗ್ ಪೀಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹೌದು, ಪಕ್ಕ ನಾಟಿ ಸ್ಟೈಲು. ಸೊ ಇಲ್ಲಿ ಬೇರೆ ರೆಸ್ಟೋರೆಂಟ್ಸ್ ಎಲ್ಲ ಈ ರೋಡ್ನಲ್ಲಿ ತುಂಬ ಇದೆ, ಬಟ್ ಈ ಜಾಗನೂ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಕಳೆದ 7-8 ವರ್ಷದಿಂದ. ಸೊ ಅದಕ್ಕೆ ನಾವು ತುಂಬ ದಿನದಿಂದ ಇಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಸದ್ಯ ಈಗ ಬಂದಿದ್ದೀವಿ. ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಎಪಿಸೋಡ್ ಮಾಡೋಕ್ಕೆ. ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಜೊತೆ ರಾಜ್ ಜೊನ್ನೆ ಬಿರಿಯಾನಿ ಮನೆ ಮಾಲೀಕರಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್, ತಮ್ಮ ಹೆಸರು? ರೋಹಿತ್ ಸರ್. ಸರ್, ನಿಮ್ಮ ಬಿರಿಯಾನಿ ಬಗ್ಗೆ ಸ್ವಲ್ಪ ನಮ್ಮ ಪ್ರೇಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡಿ. ನಮ್ಮ ಬಿರಿಯಾನಿ ನಾವು ಹೇಳೋಕ್ಕಿಂತ ಕಸ್ಟಮರ್ಗಳು ಹೇಳಬೇಕು, ಆದರೂ ಹೇಳ್ತೀನಿ. ಹಾಂ ಸರ್. ಮನೇಲಿ ಮಾಡೋ ಊಟ ಇದ್ದಂಗೆ ಇರುತ್ತೆ, ಅಷ್ಟು ಹೇಳಬಲ್ಲೆ. ಚಿಕ್ಕದಾಗಿ ಕ್ವಾಲಿಟಿ ಕ್ವಾಂಟಿಟಿ ಸೂಪರ್. ಓಕೆ. ನಾನು ಬಿರಿಯಾನಿ ನೋಡ್ತಿದ್ದೆ ಸರ್. ಬಿರಿಯಾನಿನಲ್ಲೆಲ್ಲ ಮೇಕಿಂಗಲ್ಲೆಲ್ಲ ನೋಡ್ತಾ ಇದ್ದೆ. ಆ ರೈಸ್ ಕ್ವಾಲಿಟಿ ಆಗಿರ್ಬೋದು, ಆ ಮಟನ್ ಕ್ವಾಲಿಟಿ ಆಗಿರ್ಬೋದು. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಸ್ವಲ್ಪ ಸರ್, ಪ್ರೈಸ್ ಜಾಸ್ತಿ ಆಯಿತು ಅಂದ್ಬಿಟ್ಟು ಲೋ ಪ್ರೈಸ್ ಹಾಕಲ್ಲ. ಜಾಸ್ತಿ ಆಯಿತು ಅಂದ್ಬಿಟ್ಟು ಜನಕ್ಕೆ ಯಾವುದಾದ್ರು ಗೊಬ್ಬರ ತಿನ್ಸಲ್ಲ. ಅವತ್ತೇನು ಹಾಕ್ತಿದ್ದೀನಿ, ಇವತ್ತು ಅದೇ ಕ್ವಾಲಿಟಿ ಕ್ವಾಂಟಿಟಿ ಊಟ ಕೊಡ್ತೀನಿ. ಜನ ಅದಕ್ಕೋಸ್ಕರ ಹುಡುಕೊಂಡ್ಬರ್ತಾರೆ. ಓಕೆ ಓಕೆ. ಏನೆಲ್ಲ ಸ್ಪೆಷಲ್ ಸರ್ ನಿಮ್ಮ ಹೋಟೆಲ್? ಮಟನ್ ಬಿರಿಯಾನಿ, ಮಟನ್ ಫ್ರೈ, ಮಟನ್ ಚಾಪ್ಸ್, ಚಿಕನ್ ಲೆಗ್ ಪೀಸ್, ಕಬಾಬ್, ಲಾಲಿಪಾಪ್. ಓಕೆ ಓಕೆ. ಇನ್ನೊಂದು 15 ದಿವಸ ಆದಮೇಲೆಲ್ಲ ಮುದ್ದೆ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಮುದ್ದೆ ಊಟ. ಇಲ್ಲಿ ದಿನ ಬಿರಿಯಾನಿ ಪಾಪ ತಿನ್ನೋದು ಬೇಜಾರಾಗುತ್ತಲ್ಲ ಅಂದ್ಬಿಟ್ಟು ನಾಟಿ ಸ್ಟೈಲ್ ಊಟ, ಮುದ್ದೆ ಊಟ ಸ್ಟಾರ್ಟ್ ಮಾಡೋ ಅಂತ ಪ್ಲಾನ್. ವೆಜ್ಜು ನಾನ್ ವೆಜ್ ಎರಡೂ ಇರುತ್ತೆ. ಓಕೆ. ಆಮೇಲೆ ಮೀಲ್ಸ್ ಇನ್ನೊಂದು 15 ಡೇಸ್ ಮೀಲ್ಸ್ ಸ್ಟಾರ್ಟ್ ಆಗುತ್ತೆ. ಮೀಲ್ ಸ್ಟಾರ್ಟ್ ಆಗುತ್ತೆ. ಸೊ ತುಂಬ ಜನ ಸೆಲೆಬ್ರಿಟೀಸ್ ಎಲ್ಲ ಬಂದು ಹೋಗ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ತುಂಬಾ ಜನ. ಅದ್ರ ಬಗ್ಗೆ ಹೇಳ್ತೀರಾ ಸರ್? ಹೆಚ್ಚಾಗಿ ಬರೋದು ಧ್ರುವ ಸರ್ಜ್ ಅವರು. ಓಕೆ. ಆಮೇಲೆ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು. ಓಕೆ. ಅವರೆಲ್ಲ ತುಂಬಾ ಹೆಚ್ಚಾಗಿ ಬರ್ತಾರೆ. ಅಂದರೆ ಸೆಲೆಬ್ರಿಟೀಸ್ ಆಲ್ಮೋಸ್ಟ್ ಎಲ್ಲ ಊಟ ಮಾಡಿದ್ದಾರೆ. ಬಟ್ ಮಂತ್ಲಿ ಇಬ್ಬರು ಯಾರೋ ಬಂದು ಹೋಗ್ತಾರೆ. ಹೋಗ್ತಾರೆ. ಓಕೆ ಓಕೆ. ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಸರ್ ನಿಮ್ಮ ಸರ್? ಬೆಳಿಗ್ಗೆ 11:45 12 ಗಂಟೆ, 4 ಗಂಟೆ ಕ್ಲೋಸ್. ಮತ್ತೆ ಇನ್ನು ಸಾಯಂಕಾಲ 7 ಗಂಟೆಗೆ ಓಪನ್, 10:30 ಮೇಲೆ 11 ಗಂಟೆ ಒಳಗೆ ಕ್ಲೋಸ್. ಓಕೆ. ರಜಾ ಅಂತ ಯಾವತ್ತು ಮಾಡಿದ್ರೆ ನೀವು? ಸೋಮವಾರ ರಜೆ ಇರುತ್ತೆ. ಇನ್ಮೇಲೆ ಮೀಲ್ ಸ್ಟಾರ್ಟ್ ಆದ್ಮೇಲೆ ರಜೆ ಇಲ್ಲ. ವೆಜ್ ಇರುತ್ತಲ್ಲ, ವೆಜ್ ವೀಕಲ್ಲಿ ರನ್ನಿಂಗ್ ಅಲ್ಲಿ. ಚೈನೀಸ್ ಇದೆ, ಇವಾಗೆಲ್ಲ ಅಪ್ಡೇಟ್ ಆಗಿದೆ. ನಾವು ಕೂಡ ಓಕೆ ಓಕೆ. ಚೈನೀಸ್ ಇರುತ್ತೆ, ನಾಟಿ ಸ್ಟೈಲ್ ಊಟ ಇರುತ್ತೆ, ಬಿರಿಯಾನಿ ಇರುತ್ತೆ. ಫಸ್ಟ್ ಬಿರಿಯಾನಿ ಒಂದೇ ಐತಿ, ಇವಾಗೆಲ್ಲ ಇನ್ಕ್ಲೂಡ್ ಎಲ್ಲ ಆ್ಯಡ್ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಹೇಳಿ, ನಿಮ್ಮ ಯೂಟ್ಯೂಬ್ ನೋಡ್ಕೊಂಬರೋರಿಗೆಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಓಕೆ ಸರ್.
ನಾನೀಗ ಒಂದು ಚಿಕನ್ ಫ್ರೈ ಮತ್ತು ಚಿಕನ್ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ತರಿಸ್ಕೊಂಡಿದ್ದೀನಿ. ಚಿಕನ್ ಪಲಾವ್, ಚಿಕನ್ ಬಿರಿಯಾನಿ ಬರ್ತಾ ಇದೆ. ಸೊ ಅದ್ಭುತವಾದ ಒಂದು ಘಮ, ಪರಿಮಳ ಎಲ್ಲನೂ ಇದೆ ಈ ಒಂದು ಚಿಕನ್ ಪಲಾವ್ನಲ್ಲಿ. ಸೊ ಇಲ್ಲಿ ಇಟ್ಬಿಟ್ಟು ಸ್ವಲ್ಪ ಶಾರ್ಟ್ಸ್ ತೊಗೊಳೋದಿದೆ, ತೊಗೊಂಡು ಸಿಗ್ತೀನಿ ನಿಮಗೆ. ಸೊ ಇಲ್ಲಿ ಜಾಸ್ತಿ ಫಾಸ್ಟ್ ಮೂವಿಂಗು ಈ ಚಿಕನ್ ಫ್ರೈ. ಸಿಕ್ಕಾಪಟ್ಟೆ ಡ್ರಮ್ ಸ್ಟಿಕ್ ಪೀಸುಗಳಿರುತ್ತೆ, ಅಂದರೆ ಲೆಗ್ ಪೀಸುಗಳು ನೋಡಿ ಯಾವ ಥರ ಇದೆ ಈ ಗೊಜ್ಜು. ಸೊ ಒಳ್ಳೆ ಸಿಕ್ಕಾಪಟ್ಟೆ ಫಾಸ್ಟ್ ಮೂವಿಂಗ್ ಅಂತ ಇದು. ಸೊ ಒಂದು ಪೀಸ್ ಇಲ್ಲಿ ಇಟ್ಕೊಂಡು ಫ್ರೈ ಮಾಡಿಬಿಡೋಣ. ಧೂಳು ಧಮಾಕ ಸಾಫ್ಟ್ ಚಿಕನ್ನು, ಮಸಾಲೆ ಎಲ್ಲ ಪರ್ಫೆಕ್ಟಾಗಿ ಹಿಡಿದ್ಬಿಟ್ಟಿದೆ. ಇವರು ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ ಡಿಶ್ ಇದೆ ಅಂತ ಅವ್ರು ರೆಡಿ ಮಾಡೋದು. ಯಾಕಂದರೆ ಆರ್ಡರ್ಸ್ ಎಲ್ಲ ಜಾಸ್ತಿ ಬರ್ತಾ ಇರುತ್ತೆ ಅಂತ. ತುಂಬ ಸ್ವಿಗ್ಗಿ ಝೊಮ್ಯಾಟೋನೆಲ್ಲ ಸಿಕ್ಕಾಪಟ್ಟೆ ಆರ್ಡರ್ ಜಾಸ್ತಿ ಇದೆ ಅಂತ ಹೋಗೋದು ಇಲ್ಲಿ. ಸೊ ಅದಕ್ಕೆ ಫಸ್ಟ್ ರೆಡಿ ಮಾಡಿಬಿಡ್ತಾರೆ. ಆ ಮಸಾಲೆ ಎಲ್ಲ ಪರ್ಫೆಕ್ಟಾಗಿ ಹಿಡ್ಕೊಂಡ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಪೀಸ್ಗೆ. ಧೂಳು ಧಮಾಕ ಇದು. ಆ ಗೊಜ್ಜೆ ತುಂಬ ಚೆನ್ನಾಗಿದೆ, ಅಲ್ಟಿಮೇಟ್. ಸೂಪರ್. ಇದು ಮುಗಿಸ್ಬಿಟ್ಟು ಚಿಲ್ಲಿ ಚಿಕನ್ ಸಿಗ್ತೀನಿ, ನೋಡ್ತಾ ಇದ್ದೀನಿ. ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್, ಅಥೆಂಟಿಕ್ ಟಚ್ ಇರುವಂಥ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಇದು. ಸ್ವಲ್ಪ ಗೊಜ್ಜು ಮೇಲೆ ಹಾಕ್ಕೊಂಬಿಡೋಣ. ಸೊ ಇತ್ತೀಚೆಗೆ ಲಾಸ್ಟ್ ಟೈಮ್ ಒಂದು ಕಡೆ ತಿಂದ್ವಿ, ಅಲ್ಲಿನೂ ಇದೇ ಥರ ಒಂದು ಸೂಪರಾಗಿತ್ತು. ಈ ಚಿಲ್ಲಿ ಚಿಕನೂ ಅಷ್ಟೇ ಅಥೆಂಟಿಕ್ಕಾಗಿ ಕಾಣಿಸ್ತಾ ಇದೆ ನನಗೆ. ಈ ಗೊಜ್ಜು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಟ್ರೈ ಮಾಡಿಬಿಡ್ತೀನಿ. ಶೆಫ್ಗೆ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ. ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ನೋಡೋಕ್ಕೆ ಚೆನ್ನಾಗಿದೆ, ಆ ಥರ ಅಂದ್ಕೊಂಡಿದೆ. ತಿನ್ನೋಕ್ಕೂ ಅಥೆಂಟಿಕ್ ಟಚ್ ಇದೆ ಇದು. ಅಲ್ಟಿಮೇಟ್ ಇದೂ. ಈ ಬಿರಿಯಾನಿ ರೈಸ್ಗೆಲ್ಲ ಈ ಥರ ಒಂದು ಗೊಜ್ಜು ಸಿಕ್ಬಿಟ್ರೆ, ಎಕ್ಸ್ಟ್ರಾ ಖಾರ ಬೇಕು, ಎಕ್ಸ್ಟ್ರಾ ಫ್ಲೇವರ್ಸ್ ಬೇಕು ಅಂದರೆ ಈ ಗೊಜ್ಜನ್ನ ಮಿಕ್ಸ್ ಮಾಡ್ಕೊಂಡು ತಿಂದರೆ ಅಲ್ಟಿಮೇಟ್ ಆಗಿರುತ್ತೆ. ಸೂಪರ್, ಖುಷಿ ಆಯಿತು. ಇಲ್ಲಿ ಚಿಕನ್ ಲಾಲಿಪಾಪನ್ನು ಒಂದು ಆರ್ಡರ್ ಮಾಡಿದೆ. ಚಿಕನ್ ಕಬಾಬ್ ಮತ್ತು ಚಿಕನ್ ಲಾಲಿಪಾಪ್ಗೆ ಇವರು ಯಾವುದೇ ಪೌಡ್ರ್ ಬಳಸೋದಿಲ್ಲ, ಒಂದು ಫೈನ್ ಪೇಸ್ಟ್ ಮಾಡ್ಕೊಂಡಿರ್ತಾರೆ. ಇವರೇ ರುಬ್ಬಿ ಮಾಡಿಕೊಂಡು ಆಮೇಲೆ ಅದಕ್ಕೆ ಮೊಟ್ಟೆ, ಕಾರ್ನ್ಫ್ಲೋರು ಎಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮ್ಯಾರಿನೇಟ್ ಮಾಡೋವಂಥದ್ದು. ಸೊ ಒಂದು ಚಿಕನ್ ಲಾಲಿಪಾಪನ್ನು ನಿಮಗೆ ತೋರಿಸ್ಬಿಡ್ತೀನಿ, ಬನ್ನಿ. ಸೊ ಎಲ್ಲ ಫ್ರೆಶ್ ಕಟ್ಸು ಡೈಲಿ ಸ್ಟಾಕ್ ಬಂದುಬಿಡುತ್ತೆ. ಸೊ ಅದು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಆಮೇಲೆ ಫ್ರೈ ಮಾಡುವಂಥದ್ದು. ಸೊ ಇದನ್ನು ಟ್ರೈ ಮಾಡಿಬಿಡ್ತೀನಿ. ನಾನೇನೋ ಅಂದ್ಕೊಂಡಿದ್ದೆ, ಬಟ್ ಆ ಕಾರ್ನ್ಫ್ಲೋರ್ ಎಲ್ಲ ಹಾಕಿರೋದ್ರಿಂದ ಕ್ರಿಸ್ಪಿ ಲೇಯರು, ಒಳಗಡೆ ಸೂಪರ್ ಧೂಳು ಧಮಾಕ ಮ್ಯಾರಿನೇಟ್ ಆಗಿರುವಂಥ ಒಂದು ಚಿಕನ್ ಲಾಲಿಪಾಪ್ ಇದು. ಒಳ್ಳೆ ಮಸಾಲೆ ಇದು. ಅಟ್ ದ ಸೇಮ್ ಟೈಮ್ ಮೈಲ್ಡಾಗೂ ಇದೆ, ಎಕ್ಸ್ಟ್ರೀಮ್ ಮುಗು ಕೊಡ್ದಂಗಿಲ್ಲ. ಇವರ ಒಂದು ಇನ್ಹೌಸ್ ಮಸಾಲೆ. ಇತ್ತೀಚೆಗೆ ತುಂಬ ಕಡೆ ಏನಾಗಿದೆ ಅಂದರೆ ಕಬಾಬ್ ಮಾಡೋದು, ಲಾಲಿಪಾಪ್ ಮಾಡೋದು, ಅದ್ರ ಮೇಲೆ ಚಾಟ್ ಪೌಡ್ರ್ ಹಾಕ್ತಾರೆ. ಅದು ಯಾಕೆ ಅಂತ ನನಗೆ ಇವತ್ತುವರೆಗೂ ಅರ್ಥ ಆಗ್ತಾಯಿಲ್ಲ. ಚಿಕನ್ ಕಬಾಬ್ ಆಗಿಯೇ ಇರಬೇಕು, ಅದ್ರ ಮೇಲೆ ಚಾಟ್ ಪೌಡ್ರ್ ಹಾಕಿ ಆ ಚಾಟ್ ತಿನ್ನೋ ಥರ ಒಂದು ಎಕ್ಸ್ಪೀರಿಯೆನ್ಸು ತುಂಬ ಕಡೆ ಆಗ್ತಾಯಿದೆ. ಸೊ ಅದು ದಯವಿಟ್ಟು ಹೋಟ್ಲ್ ಓನರ್ಸ್ ಅವಾಯ್ಡ್ ಮಾಡಿ, ಹಿಂಗೆ ಕೊಡಿ. ನಿಮ್ಮ ಮಸಾಲೆಗಳೇ ಚೆನ್ನಾಗಿರುತ್ತೆ, ಅದಕ್ಕೆ ಮೇಲೆ ಆ ಚಾಟ್ ಪೌಡ್ರ್ ಹಾಕಿ ಕೊಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಇವರ ಒಂದು ಮಸಾಲೆ ಗಮ್ಮತ್ತು ಗೊತ್ತಾಗ್ತಾ ಇದೆ. ಸೂಪರ್. ಈಗ ದ ಶೋ ಸ್ಟಾಪರ್ ಚಿಕನ್ ಪಲಾವ್, ಚಿಕನ್ ಬಿರಿಯಾನಿ ಟ್ರೈ ಮಾಡೋ ಟೈಮು ನೋಡ್ತಾ. ಪರಿಮಳ ಅಂತೂ ಘಮ 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 ಅಂತ ಇದೆ. ಸೊ ರೈಸು ಒಂದು ಪೀಸ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಹೆವಿ ಬ್ಯಾಟಿಂಗ್ ಮಾಡೋಣ ಅಂತ. ಸೊ ಇತ್ತೀಚೆಗೆ ಏನಾಗಿದೆ ಅಂದರೆ ನಮ್ಮ ಚಾನಲಲ್ಲಿ ಒಂದು 3-4 ಎಪಿಸೋಡು ಈ ಮೈಲ್ಡ್ ಆಗಿರುವಂಥ ಬಿರಿಯಾನಿ ಸೀರೀಸ್ ಮಾಡ್ತಾಯಿದ್ದೀವಿ. ಅದರಲ್ಲಿ ಈ ಜಾಗನೂ ಒಂದು ಸೇರ್ಕೊಂಡ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ರೈಸ್ ನೋಡಿ, AKR ಪ್ಯೂರ್ ಜೀರಾ ಸಾಂಬಾರ್ ರೈಸು 230 ರೂಪಾಯಿ ಆಗ್ಬಿಟ್ಟಿದೆ. ಪಾಪ ಹೋಟ್ಲ್ ಓನರ್ಸ್ ಎಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತಾಯಿದ್ದಾರೋ ಗೊತ್ತಿಲ್ಲ.
ಸೊ ತುಂಬ ಕಡೆ ಮ್ಯಾನೇಜ್ ಮಾಡೋಕ್ಕಾಗ್ದಿರಾ ರಾ ರೈಸ್ನ ಮಿಕ್ಸ್ ಮಾಡ್ತಾ ಇದ್ದಾರೆ. ಬಟ್ ಈಗ ನೀವು ಗಮನಿಸಿ, ಇದು ಪ್ಯೂರ್ AKR ಜೀರಾ ಸಾಂಬಾರ್ ರೈಸ್. ಇದು ಟ್ರೈ ಮಾಡಿಬಿಡ್ತೀನಿ. ಆ ಒಂದು ಮೇಕಿಂಗ್ ಪ್ರಾಸೆಸ್ಸಲ್ಲೇ ಈ ಬಿರಿಯಾನಿ ಹೆಂಗಿರುತ್ತೆ ಅಂತ ಒಂದು ಕಲ್ಪನೆ ಇತ್ತು ನನಗೆ. ಆ ಒಂದು ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡ್ತಾ ಇದೆ, ಅದಕ್ಕೆ ಮೀರಿ ಮೀಟ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಎಕ್ಸ್ಟೀಡಿಂಗ್ ಎಕ್ಸ್ಪೆಕ್ಟೇಷನ್. ಧೂಳ್ ಧಮಾಕ ಬಿರಿಯಾನಿ ಇದು, ಅಲ್ಟಿಮೇಟ್. ಆ ಮಸಾಲೆಗಳ್ನ ತಳ ಹಿಡಿದಿರೋ ಥರ ಚೆನ್ನಾಗಿ ಫ್ರೈ ಮಾಡಿ 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 ಆಮೇಲೆ ಮಾಂಸ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸಾದ್ಮೇಲೆ ಅಕ್ಕಿ ಹಾಕ್ತಾರೆ. ಸೊ ಧೂಳ್ ಧಮಾಕ ಟೇಸ್ಟ್ ಇದು. ಸೊ ಖಂಡಿತ ಇದು ಒನ್ ಆಫ್ ಅವರ್ ಫೇವ್ರೆಟ್ ಬಿರಿಯಾನಿ ಬೆಂಗಳೂರಿನಲ್ಲಿ ಸಿಗೋವಂಥದ್ದು. ಸೊ ಇತ್ತೀಚೆಗೆ ನಾವು ಯಾವ್ಯಾವುದು ಮೈಲ್ಡ್ ಬಿರಿಯಾನಿ ಟ್ರೈ ಮಾಡಿದ್ರೋ ಸೊ ಇದನ್ನು ಆ ಲಿಸ್ಟಿಗೆ ಸೇರ್ಕೊಂಡಂತೆ ಅಲ್ಟಿಮೇಟ್ ಆಗಿದೆ. ಪೀಸು ಅಷ್ಟೇ ಒಳ್ಳೆ ಟೆಂಡರ್ ಚಿಕನ್ ಯೂಸ್ ಮಾಡ್ತಾರೆ ಇವರು. ನನಗೆ ಈ 3 ಡಿಶ್ ತಿಂದಾಗೆ ಅರ್ಥ ಆಗೋಯ್ತು ಆ ಚಿಕನ್ ಟೆಂಡರ್ನೆಸ್ಸು ಅಲ್ಟಿಮೇಟ್. ಪ್ರತಿಯೊಂದು ಬ್ಯಾಚ್ ಬಿರಿಯಾನಿಗೂ ಇವರು ಅಂದರೆ ಇದ್ಲಲ್ಲಿ ದಮ್ ಹಾಕ್ತಾರೆ. ಸೊ ಅದು ಒಂದು ಅಥೆಂಟಿಕ್ ಟಚ್ ಕೊಡುತ್ತೆ. ಸೌದೆ ಒಲೆಯಲ್ಲಿ ಮಾಡಿರೋಂಥ ಒಂದು ಸ್ಮೋಕಿ ಫ್ಲೇವರು ಆ ದಮ್ ಹಾಕಿದಾಗ, ಡಬಲ್ ದಮ್ ಹಾಕಿದಾಗ ಅದು ಈ ಒಂದು ಬಿರಿಯಾನಿಗೆ ಸೇರ್ಕೊಂಡ್ಬಿಡುತ್ತೆ. ಸೊ ನೀವು ನೋಡಿದ್ರೆ ಮೇಕಿಂಗ್ ಪ್ರಾಸೆಸ್ಸು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಈ ಜಾಗಕ್ಕೂ ತುಂಬ ಜನ ಕ್ರಿಯೇಟರ್ಸ್ ಬಂದು ಸಾಕಷ್ಟು ವಿಡಿಯೋಸ್ ಮಾಡಿದ್ದಾರೆ. ಇವತ್ತು ಅದೃಷ್ಟ ನಮ್ಮದಾಗಿತ್ತು, ನಮ್ಮ ಚಾನ್ಸ್ ಸಿಕ್ಕಿ ನಿಮಗೆ ಈ ಜಾಗನ ಇನ್ನೊಂದ್ಸರಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಇದನ್ನೆಲ್ಲ ಮುಗಿಸ್ಬಿಟ್ಟು ಸೋಮು ಜೊತೆಗೆ ಔಟೋಗಿ ಸಿಗ್ತೀನಿ, ನೋಡ್ತಾ ಇದ್ದೀನಿ. ಬಾಳೆ ಎಲೆ ನೀಟಾಗಿ ತೊಳೆದು ಗಟ್ಟಿ ಮೊಸರು ಬಜ್ಜಿ ಎಲೆ ಮೇಲೆ ಬಂದು ಬಿದ್ದಿದೆ. ಸೊ ಮಟನಲ್ಲೇ ಎಲ್ಲನೂ ಮಟನ್ ಬಿರಿಯಾನಿ, ಮಟನ್ ಪೆಪ್ಪರ್ ಡ್ರೈ ಮತ್ತು ಮಟನ್ ಫ್ರೈ ಹೇಳಿದ್ದೆ ನಾನು ಇವತ್ತು. ಸೊ ಎಲ್ಲನೂ ಜೊನ್ನೆಯಲ್ಲೇ ಸರ್ವ್ ಮಾಡಿದ್ದಾರೆ, ನೋಡ್ಬೋದು. ಓಹೋ, ಒಂದಕ್ಕಿಂತ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹತ್ತಿರದಿಂದ ತೋರಿಸ್ತೀನಿ ಒಂದೊಂದು ಐಟಮನ್ನು ಯಾವ ಥರ ಇದೆ ಅಂತ, ಬನ್ನಿ. ನನಗಂತೂ ತಡೆಯೋಕೆ ಆಗ್ತಾನೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಬಿರಿಯಾನಿ ಪ್ರೋಸೆಸ್ ನೋಡ್ತಾರೆ, ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಲ್ಲಿ. ಸೊ ದಮ್ ಹೊಡೆದ ತಕ್ಷಣ ಫಸ್ಟ್ ಮಟನ್ ಬಿರಿಯಾನಿನ ಜೊನ್ನೆಯಲ್ಲಿ ತುಂಬಿಸ್ಕೊಂಡು ಫಸ್ಟ್ ನನ್ನ ಬಾಳೆ ಎಲೆ ಮೇಲೇ ಬಂದಿದೆ. ಸೊ ಸ್ಟಾರ್ಟ್ರನ್ನೆಲ್ಲ ಬಿಟ್ಟು ಫಸ್ಟ್ ಬಿರಿಯಾನಿಯಿಂದನೇ ಸ್ಟಾರ್ಟ್ ಮಾಡಿಬಿಡ್ತೀನಿ, ಯಾಕಂದರೆ ಆ ಬಿರಿಯಾನಿ ಆ ಥರ ಕಾಣ್ತಾ ಇತ್ತು. ಬನ್ನಿ ಹತ್ತಿರದಿಂದ ಯಾವ ಥರ ಇದೆ ಅಂತ ನಾನು ತೋರಿಸ್ತೀನಿ. ನೋಡಿ ಯಾವ ಥರ ಇದೆ, ವೈಟ್ ಕಲರ್ ಬಿರಿಯಾನಿ, ಬಿಸಿ ಬಿಸಿ ಕೈಯಲ್ಲಿ ಇಟ್ಕೊಂಡಿದ್ರೆ ಜೊನ್ನೆ ಆ ಬಿಸಿಗೆ ಇಟ್ಕೊಳಕ್ಕಾಗ್ತಿಲ್ಲ, ಅಷ್ಟು ಬಿಸಿದು. ಈಗ ತಾನೇ ಜಸ್ಟ್ ದಮ್ ಹೊಡೆದ್ರು. ಒಳ್ಳೆ ಕ್ವಾಲಿಟಿ ರೈಸೇ ಯೂಸ್ ಮಾಡ್ತಾರೆ. ಒಳ್ಳೆ ಜೀರಾ ಸಾಂಬಾರ್ ರೈಸು, AKR ಒಳ್ಳೆ ಜೀರಾ ಸಾಂಬಾರ್ ರೈಸ್ ಯೂಸ್ ಮಾಡಿದ್ದಾರೆ. ಆ ಘಮ ಬಿರಿಯಾನಿ ಬಡಿಸ್ಕೊತಿದ್ರೇ ಮುಗಿ ಬಡಿತಾ ಇದೆ. ಅದಾದಮೇಲೆ ಮಟನ್ ಪೀಸ್ ಸಹ ಅಷ್ಟೇ ನೋಡಿರಿ, ಚೆನ್ನಾಗಿ ಬೇಯಿಸ್ತಾಯಿದ್ರು ಮಸಾಲೆಯಲ್ಲಿ. ನಾನು ನೋಡಿದೆ, ನಾನು ಸಖತ್ತಾಗಿದೆ. ನೋಡಿದ್ರೆ ಎರಡೇ ಬೆಳಲ್ಲಿ ಓಪನ್ ಆಗುತ್ತೆ. ಒಳ್ಳೆ ಸ್ಪೈಸಸ್ ಎಲ್ಲ ಯೂಸ್ ಮಾಡಿದ್ದಾರೆ. ರೈಸು ಅಷ್ಟೇ ಮುಟ್ಟೋದಕ್ಕೆ ಮೃದುವಾಗಿ ಹತ್ತಿ ಇದ್ದಂಗಿದೆ ಗುರು. ಅದರಲ್ಲಿ ಸೆಂಟ್ರಲ್ ನೋಡಿ ಕೊಬ್ಬೆಲ್ಲ ಸೇರಿದೆ ರೈಸಲ್ಲಿ. ಫಸ್ಟು ಬರೀ ಬಿರಿಯಾನಿ ರೈಸ್ ಮಾತ್ರನೇ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಘಮ ಘಮ ಅಂತ ಇದೆ. ಬಾ ಸೂಪರ್ ಬಿರಿಯಾನಿ. ರೈಸು ಕ್ವಾಲಿಟಿ, ಅದ್ರ ಜೊತೆ ಮಟನ್ ಬೆಂದು ಆ ಸಾರ ಇಳ್ದಿರೋದು, ಈ ಕೊಬ್ಬಿಂದು ಆ ರೈಸ್ ಜೊತೆ ಇರೋದು, ಲೈಟಾಗಿ ಚುರುಕನ್ನೋ ಖಾರ, ಆ ಸ್ಪೈಸಸ್ಸು ಎಲ್ಲನೂ ಸೂಪರ್ ಗುರು. ನಮ್ಮ ಶಿವಣ್ಣ ಕೂಡ ಇಲ್ಲಿನ ಬಿರಿಯಾನಿ ಅಂದರೆ ತುಂಬ ಇಷ್ಟ ಅಂತೆ. ಇಲ್ಲಿಂದ ಆಗಾಗ ಪಾರ್ಸಲ್ ಹೋಗುತ್ತೆ ಅಂತ ಹೇಳಿದ್ರು. ಲಾಸ್ಟ್ ಟೈಮ್ ಧ್ರುವ ಸರ್ಜ್ ಅವರು ಒಂದು ವಾರ ರೆಗ್ಯುಲರಾಗಿ ತರಿಸ್ಕೊಂಡು ತಿಂದ್ರಂತೆ ಈ ಬಿರಿಯಾನಿನ. ಇಷ್ಟು ಚೆನ್ನಾಗಿದ್ರೆ ಯಾರು ಬಿಡ್ತಾರೆ ಗುರು. ಸೂಪರ್. ರಾಜಾಜಿನಗರದವರು ತುಂಬ ಪುಣ್ಯ ಮಾಡಿದ್ದಾರೆ. ಈ ಥರ ಒಂದು ಬಿರಿಯಾನಿ ಇಲ್ಲಿ ಸಿಗ್ತಿದೆ ಅನ್ನೋದಕ್ಕೆ ಪುಣ್ಯ ಅದು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಯಾವುದೇ ಗ್ರೇವಿ, ಯಾವುದೇ ಶೇರ್ವ ಏನೂ ಬೇಡ ಇದಕ್ಕೆ, ಮೊಸರು ಬಜ್ಜಿ ಏನೂ ಬೇಡ, ಹಾಗೆ ತಿನ್ನೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತುಂಬ ಜನಕ್ಕೆ ಇನ್ನು ಸ್ವಲ್ಪ ಖಾರ ಬೇಕು, ಇನ್ನು ಸ್ವಲ್ಪ ಲೈಟಾಗಿ ಮಸಾಲೆ ಇರಬೇಕು ಅನ್ನೋರಿಗೆ ಅದರ ಯಾವುದನ್ನ ಗ್ರೇವಿ ತೊಗೊಂಡು ಆ ಮಸಾಲೆ ಸ್ವಲ್ಪ ಹಾಕ್ಕೊಂಡು ತಿಂದರೆ ಇನ್ನು ಸ್ವಲ್ಪ ಖಾರ ಮತ್ತು ಮಸಾಲೆ ಸ್ವಲ್ಪ ಜಾಸ್ತಿ ಆಗುತ್ತೆ.
ಜಾಸ್ತಿ ಹೆಚ್ಚಿಗೇನು ಹೇಳ್ಬಾರ್ದು ಬಿರಿಯಾನಿ ಬಗ್ಗೆ. ನೀವು ಬಂದು ತಿಂದು ನೀವು ಟೇಸ್ಟ್ ಮಾಡಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನೀವು ಹೇಳಬೇಕು ಹೇಗಿದೆ ಅಂತ. ಸೂಪರ್ ವರ್ತ್ ಬಿರಿಯಾನಿ. ಸೊ 2 ಸ್ಟಾರ್ಟರ್ ತರಿಸ್ಕೊಂಡಿದ್ದೆ ಮಟನಲ್ಲಿ. ಸೊ ಬಿರಿಯಾನಿ ತಿಂದು ಹೇಗೆ ಅಂತ ಹೇಳಿದ್ದಾಯಿತು. ಈಗ ಮಟನ್ ಪೀಸಸ್ಸು, ಮಟನ್ ಪೆಪ್ಪರ್ ಡ್ರೈ, ಕರ್ಬೇವಿನ ಸೊಪ್ಪು, ಪೆಪ್ಪರು ಎಲ್ಲ ಸಿಕ್ಕಾಪಟ್ಟೆ ಹಾಕಿದ್ದಾರೆ. ಮಟನ್ ಪೆಪ್ಪರ್ ಡ್ರೈ ಒಳ್ಳೆ ಫ್ರೈ ಮಾಡ್ತಾಯಿದ್ರು. ಎರಡೇ ಬೆರಳಲ್ಲಿ ಈಸಿಯಾಗೆ ತುಂಡಾಗ್ಬಿಡ್ತು. ಮಸಾಲೆನ ಸ್ವಲ್ಪ ಜೊತೆಯಲ್ಲಿ ತೊಗೊಂಡು ಹೇಳ್ಬಿಡೋಣ. ಆ ಪೆಪ್ಪರ್ ಫೀಲ್ ಬಾಯಲ್ಲಿ ಇಟ್ಟ ತಕ್ಷಣ ಆ ನಾಟಿ ಸ್ಟೈಲ್ ಏನು ಹೇಳ್ತೀರ ಆ ಸೊಗಡು ನೀಟಾಗಿ ಫೀಲ್ ಆಗುತ್ತೆ. ಸೂಪರ್. ಖಾರ ಬಗ್ಗೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಟೇಬಲನ್ನು ಆರ್ಡರ್ ಮಾಡ್ಕೊಂಡು 2 ಪೀಸ್ ಎಲ್ಲರೂ ತಿಂದರೆ ಒಳ್ಳೆ ಮಜಾ ಕೊಡುತ್ತೆ ಇದು. ಪಕ್ಕ ನಾಟಿ ಸ್ಟೈಲ್. ಆ ಕರಿಬೇವಿನ ಸೊಪ್ಪು, ಆ ಈರುಳ್ಳಿ ಫ್ರೈಡ್ ಆಗಿರೋದು ಹಾಗಾಗಿ ಸಿಗೋದು ಈ ಒಂದು ಮಾಂಸದ ಜೊತೆ ಇನ್ನೂ ಸೂಪರ್ ಆಗಿದೆ. ಆದಮೇಲೆ ಇದೊಂದು ಮಟನ್ ಫ್ರೈ ಅಂತ ಕೊಡ್ತಾರೆ. ಲೈಟಾಗಿ ಗೊಜ್ಜಿರುತ್ತೆ. ಒಳ್ಳೆ ಎದೆ ಚಿಗುರು ಪೀಸು ನೋಡಿ. ಆ ಎದೆ ಚಿಗುರು ಪೀಸು ಅಲ್ಲೇ ಆಗಲೇ ಬಿಡಿಸ್ಕೊಳ್ತಾ ಇದೆ. ಅದೇ ಮುಟ್ಟೋದಕ್ಕೆ ನೋಡಿ ಯಾವ ಥರ ಇದೆ. ಆರಾಮಾಗಿ ಮುರಿದ್ರೆ ಹಂಗೇ ಬಂದ್ಬಿಡ್ತವೆ ಎರಡೇ ಬೆಳ್ಳಲ್ಲಿ. ಇದು ಒಂಥರ ಡಿಫ್ರೆಂಟ್ ಮಸಾಲೆ ಗೊಜ್ಜು. ಮಾಂಸ ಚೆನ್ನಾಗಿ ಆ ಗೊಜ್ಜು ಜೊತೆ ಬೆಂದು ಮಾಂಸಕ್ಕೆ ಒಳ್ಳೆ ಮಸಾಲೆ ಹಿಡಿದಿದೆ. ಸೂಪರ್. ಮಾಂಸದ ಕ್ವಾಲಿಟಿನೂ ಅಷ್ಟೇ, ಈ ಗೊಜ್ಜು ಕ್ವಾಲಿಟಿನೂ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೆಕ್ಸ್ಟ್ ತಿಂಗಳಿಂದ ಮತ್ತು ತಲೆ ಮಾಂಸ, ಬೋಟಿ, ಮುದ್ದೆ ಎಲ್ಲನೂ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದಾರಂತೆ. ಸೊ ಸಾಧ್ಯ ಆದರೆ ಆಗಲೂ ಬಂದು ಅದ್ರ ಜೊತೆ ಒಂದು ವೀಡಿಯೋ ಮಾಡೋಣ. ಸೊ ಸದ್ಯಕ್ಕೆ ಈಗ ನಾನು ಈ ಮಟನಲ್ಲಿ 3 ತೊಗೊಂಡಿದ್ದೀನಿ. 3ರಲ್ಲಿ 3 ಸೂಪರ್ ಚಿಂದಿ. ಬಂದಾಗ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ. ಸೊ ಇದನ್ನೆಲ್ಲ ಖಾಲಿ ಮಾಡಿ ನಾನು ಮತ್ತೆ ಔಟ್ರೋದಲ್ಲಿ ಸಿಗ್ತೀನಿ. ನಾನು ಘಮ ಘಮ ಅಂತ ಈಗಲೂ ಕೈ ಘಮ ಘಮ ಅಂತ ಇದೆ. ಒಳ್ಳೆ ಬಿರಿಯಾನಿ ಅಂತಲೇ ಹೇಳ್ಬೋದು ಇದನ್ನು. ಧೂಳ್ ಧಮಾಕ ಬಿರಿಯಾನಿ ಇದು. ಸೊ ಇತ್ತೀಚೆಗೆ ನಾವು ಟ್ರೈ ಮಾಡಿರುವಂಥ ಮೈಲ್ಡ್ ಬಿರಿಯಾನಿಗಳಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಆ ಸೀರೀಸ್ಗೆ ಇದನ್ನು ಸೇರ್ಕೊಂಡ್ಬಿಡ್ತಾ ಇದೆ. ಸೊ ಅದ್ಭುತವಾದ ಒಂದು ಬಿರಿಯಾನಿಗಳು. ಸೊ ನೀವು ಆದಷ್ಟು ಬೇಗ ರಾಜಾಜಿನಗರ ಕಡೆ ಬಂದರೆ ಟ್ರೈ ಮಾಡಿ. ಜೊತೆಗೆ ಹಲವಾರು ರೀತಿಯಾದ ಏನೇನು ಸಿಗುತ್ತೆ. ಮಟನ್ ಚಾಪ್ಸು, ಮಟನ್ ಫ್ರೈ, ಮಟನ್ ಪೆಪ್ಪರ್ ಡ್ರೈ, ಚಿಕನ್ ಲೆಗ್ ಪೀಸು, ಚಿಲ್ಲಿ ಚಿಕನ್ನು, ಸಿಕ್ಕಾಪಟ್ಟೆ ವೆರೈಟಿ ಇದೆ. ಚೈನೀಸು ಸಿಗುತ್ತೆ ನಿಮಗೆ. ನೆಕ್ಸ್ಟ್ 15 ದಿವಸ ಆದಮೇಲೆ ನಿಮಗೆ ಮುದ್ದೆ, ಸಾರು ಮತ್ತು ತಲೆ ಮಾಂಸ, ಬೋಟಿ ಎಲ್ಲನೂ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಸೊ ಬಂದರೆ ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಡು ಹೋಗ್ಬೋದು ಈ ಜಾಗದಲ್ಲಿ. ಸೊ ಕಬಾಬ್ ಎಲ್ಲ ತುಂಬ ಸ್ಪೆಷಲಾಗಿ ಮಾಡ್ತಾರೆ, ಓನ್ ಮಸಾಲೆಗಳು. ಸೊ ಅದ್ಭುತವಾದ ಒಂದು ಜಾಗ. ನಮ್ಗೆ ತುಂಬ ದಿನದಿಂದ ಆಸೆ ಇತ್ತು, ಬಂದಿದ್ದೀವಿ, ವಿಡಿಯೋನು ಪ್ರೆಸೆಂಟ್ ಮಾಡಿದ್ದೀವಿ. ನೀವು ಬಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನಂಬ್ತೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ನಾನು ಸೋಮು ಸಿಗ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.